ಶೌರ್ಯ ಅನ್ನೋ ಪ್ರಾಜೆಕ್ಟ್ ಬಗ್ಗೆ ಏನೋ ಮಧ್ಯದಲ್ಲಿ ಹೇಳಿದಂತಾಯ್ತು. ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ? 2018-19 ನಮ್ಮ ಉಜಿರೆ ಸಮೀಪ ಚಾರ್ಮಡಿಯಲ್ಲಿ ಬಹಳ ದೊಡ್ಡ ಪ್ರವಾಹ ಬಂತು. ಬಹಳಷ್ಟು ಆಸ್ತಿ ಪಾಸ್ತಿ ನಷ್ಟವಾಯಿತು. ಪೂಜ್ಯರು ಸ್ಥಳಕ್ಕೆ ಭೇಟಿ ನೀಡಿದ್ದು. ಆಗ ಅವರಿಗೆ ಆ ಸಂದರ್ಭದಲ್ಲಿ ಒಂದೊಂದು ಐಡಿಯಾ ಹೊಳಿತು. ನಮ್ಮ ಚಾರ್ಮಡಿಗೆ NDRF ನಿಂದ ಬರುವಾಗ 3 days ಆಗಿತ್ತು. ಕೂಡಲೇ ಯೋಚನೆ ಮಾಡಿದ್ರು ಪೂಜ್ಯರು, ಪ್ರತಿ ತಾಲೂಕಲ್ಲಿ ಇಂತಹ ಆಪತ್ತುಗಳು ಬಂದಾಗ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ, ಸ್ಪಂದನೆ ಮಾಡ್ಲಿಕ್ಕೆ, ವಿಪತ್ತು ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಸ್ವಯಂ ಸೇವಕರ ತಂಡ ಬೇಕು ಅಂತ ಹೇಳಿ ಕೂಡಲೇ ಯೋಜನೆಯ ಹಿರಿಯ ಅಧಿಕಾರಿಗಳಿಗೆ ಕರೆದು ಈ ಚಿಂತನೆ ನೀಡಿದ್ರು. ಇವತ್ತು ಪ್ರತಿ ತಾಲೂಕಲ್ಲಿ ಶೌರ್ಯ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಒಂದು ತಾಲೂಕಲ್ಲಿ 100 ಜನ ಯುವಕರ ಒಂದು ವಿಪತ್ತು ನಿರ್ವಹಣಾ ತಂಡವನ್ನು ಮಾಡಿದ್ದೇವೆ. ಅವರಿಗೆ ಬೇಕಾಗಿರ್ತಕ್ಕಂಥ ವಿಪತ್ತು ಪರಿಕರಗಳು, ಜಾಕೆಟ್ಗಳು, ರೋಪ್ಗಳು, ಅವುಗಳನ್ನ ದೊಡ್ಡ ಮೊತ್ತ 5 ಕೋಟಿ ರೂಪಾಯಿ ಪ್ರಾರಂಭದಲ್ಲಿ ಪೂಜ್ಯರು ಕೊಟ್ಟು ಪರಿಕರಗಳನ್ನ ಮಾಡಿ ತಾಲೂಕಲ್ಲಿ ಇಟ್ಟಿದ್ದೇವೆ. ಈ ಸ್ವಯಂ ಸೇವಕರಿಗೆ NDRF ಇಂದ ಟ್ರೈನಿಂಗ್ ಕೊಟ್ಟಿದ್ದೇವೆ, ಅಗ್ನಿಶಾಮಕ ದಳದಿಂದ ಟ್ರೈನಿಂಗ್ ಕೊಟ್ಟಿದ್ದೇವೆ. ಈ 100 ಜನರಲ್ಲಿ 5 ಜನ ಈಜು ಬಲ್ಲವರು, 5 ಜನ ಕರೆಂಟ್ ಶಾಕ್ ಆದ್ರೆ ಪರಿಣಿತಿ ಪಡ್ಕೊಂಡರು, 5 ಜನ ಗುಡ್ಡ ಹತ್ತುವರು, ದರೆ ಕುಸಿತ ಆದ್ರೆ, ನೀರು ಪ್ರವಾಹ ಬಂದ್ರೆ, ಈ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದೇವೆ. ಇವತ್ತು ಪ್ರಾರಂಭದಲ್ಲಿ 93 ತಾಲೂಕನ್ನು ನಾವು ತೆಗೆದುಕೊಂಡಿದ್ದೇವೆ. ಒಟ್ಟು 10,000 ಸ್ವಯಂ ಸೇವಕರಿದ್ದಾರೆ. 10,000 ಶೌರ್ಯ ಸ್ವಯಂ ಸೇವಕರು ರಾಜ್ಯಾದ್ಯಂತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಯಾವುದೇ ತಾಲೂಕಲ್ಲಿ ವಿಪತ್ತು ಬಂದ್ರೆ ಅವರ ಡೈರಿಯನ್ನು ಕೊಟ್ಟಿದ್ದೇವೆ. ತಾಲೂಕು ಆಫೀಸಲ್ಲೂ ಇದೆ, ಪೊಲೀಸ್ಗಳಲ್ಲೂ ಇದೆ. ಕೂಡಲೇ ನಮ್ಮ ಕಾರ್ಯಕರ್ತನ ಕರೀತಾರೆ, ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ. ವಿಪತ್ತನ್ನು ಸಣ್ಣದು ಇರ್ಬೋದು, ಒಂದ್ ಮನೆಗೆ ಹಾವು ಬಂದ್ರು ಕೂಡ ನಮ್ಮ ಕಾರ್ಯಕರ್ತರು ಹೋಗಿ ತೆಗಿತಾರೆ. ಪಾಪ ಅವ್ರಿಗೆ ಅದೇ ಒಂದು ವಿಪತ್ತು. ದೊಡ್ಡ ಸಮಸ್ಯೆ ಆದ್ರೂ ನಮ್ಮವ್ರು ಹೋಗಿ ಇದು ಮಾಡ್ತಾರೆ. ಇವತ್ತು ಸುಮಾರು ಲಕ್ಷಾಂತರ ವಿಪತ್ತು ಸೇವೆಗಳನ್ನ ಈ ನಮ್ಮ ಶೌರ್ಯ ತಂಡ ಮಾಡಿರ್ತಕ್ಕಂಥದ್ದು.